ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಅಪ್ಕಮಿಂಗ್ ಈ ವರ್ಷದಲ್ಲಿ ಇನ್ನು 2-3 ತಿಂಗಳಲ್ಲಿ ತುಂಬ ಪ್ರಾಜೆಕ್ಟ್ಗಳು ಅಪ್ಡೇಟ್ ಬರ್ತಾ ಇದೆ. ಬಟ್ ಈ ಸ್ಪೆಷಲ್ ವಿಡಿಯೋ ತಮ್ನೇಲ್ ನೋಡ್ದಂಗೆ ಮೊನ್ನೆ 2 ತಿಂಗಳ ಹಿಂದೆ ಅಂದರೆ 45 ಡೇಸ್ ಬ್ಯಾಕ್ ಕರ್ನಾಟಕದಲ್ಲಿ ಒಂದು 17-18 ಪ್ಲೇಸಲ್ಲಿ ಆಕ್ಷನ್ ಆಗಿತ್ತು. ಓಕೆ, ಆ ಆಕ್ಷನ್ದು ಡೇಟಾ ಕೊಲೆಕ್ಟ್ ಮಾಡಿ ನಾನು ನಿಮಗೋಸ್ಕರ ಈಸಿ ಮಾಡಿದ್ದೀನಿ. ಅಂದರೆ ಯಾವ ಲೊಕೇಶನಲ್ಲಿ ಯಾವ ಪ್ರೈಸಿಗಿತ್ತು, ಯಾವ ಪ್ರೈಸಿಗೆ ಹೋಗಿದೆ, ಹೈಕ್ ಎಷ್ಟಾಗಿದೆ. ಸೊ ಇಸ್ ಇಟ್ ಗುಡ್ ಆರ್ ಬ್ಯಾಡ್? ನನ್ನ ಪ್ರಕಾರ, ಐ ಮೀನ್ ನಾಟ್ ಲೈಕ್ ಮಾರ್ಕೆಟ್ ಲೆವೆಲ್ಗೆಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಥರ ಆಗಿತ್ತು. ಬೀದರ್ ಆಗಲಿ, ಹಿರಿಯೂರು, ಚಾಮರಾಜನಗರ, ಮೈಸೂರು, ಮಂಡ್ಯ, ಇವನ್ ಬೆಂಗಳೂರು ಸೂರ್ಯನಗರ ಫೇಸ್ 2 ಆ್ಯಂಡ್ ಫೇಸ್ 3 ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ಲೈನ್ ಬೈ ಲೈನ್ ರಿವ್ಯೂ ಮಾಡ್ತೀನಿ. ಸೊ ಅದರ ಜೊತೆಗೆ ನಾನು ನೋಟಿಫಿಕೇಶನ್ ಇರೋದನ್ನ ಓದಕ್ಕೆ ಹೋಗಲ್ಲ. ಇದರಲ್ಲಿ ಆಲ್ರೆಡಿ ಮುಗಿದಿರೋ ಆಕ್ಷನ್ ಮುಗಿದಿರೋದು, ನಾನು ರಿಸಲ್ಟ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಬಟ್ ಆ ನೋಟಿಫಿಕೇಶನ್ ಬೇಕಂದ್ರೆ ಎಷ್ಟು ಸೈಟ್ ಇತ್ತು, ಎಷ್ಟು ಸೈಟ್ ಹೋಗಿದೆ, ಯಾವ ಥರ ಆಕ್ಷನ್ ಆಗಿದೆ, ಯಾವ ಥರ ಜನಗಳು ರೆಸ್ಪಾಂಡ್ ಮಾಡಿದ್ದಾರೆ, ಯಾವ ಪ್ರೈಸಿಗೆ ರೆಸ್ಪಾಂಡ್ ಮಾಡಿದೆ, ಅದನ್ನು ಕೂಡ ಕಂಪೇರ್ ಮಾಡಲಿಕ್ಕೆ ಈ ಶೀಟನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಇದು ಫೆಬ್ರವರಿಯಲ್ಲಿ ಮಾರ್ಚಲ್ಲಿ ಬಂದಂತಹ ಆಕ್ಷನ್ ಕರ್ನಾಟಕ KHB ಕಡೆಯಿಂದ ಅದೇ ಮಾರ್ಚಲ್ಲಿ 12ನೇ ತಾರೀಕು ಎಲ್ಲ ಮುಗಿದಿದೆ. ಐ ಥಿಂಕ್ ಯಾವ ಆಕ್ಷನ್ ಆದವರು ಪೇಮೆಂಟ್ ಎಲ್ಲ ಮಾಡಿ ಸಕ್ಸಸ್ಫುಲ್ ಎಲ್ಲ ಮುಗಿಸಿದ್ದಾರೆ. ಬಟ್ ಇದುವರೆಗೂ ಯಾರಿಗೂ ಅಲಾಟ್ಮೆಂಟ್ ಲೆಟರ್ ಬಂದಿಲ್ಲ. ಐ ಥಿಂಕ್ ನನ್ನ ಪ್ರಕಾರ ಅಲಾಟ್ಮೆಂಟ್ ಲೆಟರ್ ರೆಡಿ ಆಗ್ತಾ ಇದೆ. ಅದು ಪ್ರೊಸೆಸ್ ಕೂಡ ಮುಂದೆ ಬಂದ್ಮೇಲೆ ಏನು ಮಾಡಬೇಕು ಕೂಡ ಅಂತ ಕೊನೆಯಲ್ಲಿ ನಾನು ನಿಮಗೆ ತಪ್ಪದೇ ಹೇಳ್ಕೊಡ್ತೀನಿ ನೋಡಿ. ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಬೈ ಮಿಸ್ಟೇಕ್ ಆಗಿ ಲ್ಯಾಂಡ್ ಆಗಿದ್ರು ಕೂಡ ಅಪ್ಕಮಿಂಗ್ ನಿಮ್ಮ ಊರಲ್ಲಿ, ನಿಮ್ಮ ತಾಲೂಕಲ್ಲಿ, ಅಥವಾ ನಿಮ್ಮ ಡಿಸ್ಟಿಕಲ್ಲಿ, ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ ಗೌರ್ಮೆಂಟ್ ಕಡೆಯಿಂದ ಬರುವಂತಹ ಆಪರ್ಚುನಿಟಿ ಬಗ್ಗೆ, ಬೀಟ್ ಅಲಾಟ್ಮೆಂಟ್ ಆಗಿರ್ಬೋದು, ಆಕ್ಷನ್ ಆಗಿರ್ಬೋದು, KDB ಕಡೆಯಿಂದ ಏನಾದರೂ ಇನ್ವೆಸ್ಟ್ ಮಾಡಲಿಕ್ಕೆ ಅಥವಾ ಪರ್ಸನಲ್ ಯೂಸ್ಗೆ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನಿಮ್ದೇನಾದ್ರೂ ಗೌರ್ಮೆಂಟ್ ಪ್ರಾಪರ್ಟಿ ಸೇಲ್ ಮಾಡಬೇಕಂದ್ರೂ ಕೂಡ ನನ್ನ ಅಪ್ರೋಚ್ ಮಾಡಿ. ನಾವು ಆಲ್ರೆಡಿ ನೆಟ್ವರ್ಕ್ 26,000 ಜನ ಹತ್ತತ್ರ ಇರೋದ್ರಿಂದ ಸೊ ದಟ್ ನಿಮ್ಮ ಪ್ರಾಪರ್ಟಿ ಸೆಲ್ ಮಾಡಲಿಕ್ಕೂ ಕೂಡ ನಾನು ನಿಮ್ಗೆ ಹೆಲ್ಪ್ ಮಾಡಬಲ್ಲೆ. ಓಕೆ, ಸೂಪರ್. ತಡ ಮಾಡೋದು ಬೇಡ, ಶೀಟ್ಗೆ ಹೋಗೋಣ. ಶೀಟ್ಗೆ ಹೋಗೋಕ್ಕಿಂತ ಮೊದಲು ನೋಟಿಫಿಕೇಶನ್ಲಿ ಜಿಯೋ ಟ್ಯಾಗು ನನ್ನ ಹತ್ರ ಇತ್ತು ಬೈ ಚಾನ್ಸು. ಸೊ ಇವೆಲ್ಲ ನನಗೆ ಬೀದರು, ಕಲಬುರಗಿ, ರಾಯಚೂರು, ಮಾನ್ವಿ, ಬಾಗಲಕೋಟು, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ, ಬೆಂಗಳೂರು, ಮೈಸೂರು, ಚಾಮರಾಜನಗರ, ಮಂಗಳೂರು, ಉಡುಪಿ ಎಲ್ಲ ಡಿಸ್ಟಿಕಲ್ಲಿ ಇತ್ತು. ಏನು ಪಾಯಿಂಟ್ಸ್ ಇತ್ತ 150 ಸೈಟ್ಗಳು ಮೊನ್ನೆ ಆಕ್ಷನ್ಗೆ ಬಂದಿತ್ತು. ಇದು ಅದೇ ನೋಟಿಫಿಕೇಶನ್ನು. ನಾನು ಶೀಟನ್ನು ಈಗ 1 by 1 ಓದ್ತಾ ಹೋಗ್ತೀನಿ ನೋಡಿ. ನಾನು ಹೈಲೈಟ್ ಮಾಡ್ತೀನಿ. ಸೊ ಬಳ್ಳಾರಿ ಸಿಕ್ಕೇರಿಯಲ್ಲಿ ಒಂದನ್ನು ಮಾತ್ರ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ದಟ್ ನೀವು ಅದರ ಪ್ರಕಾರ 15,000 ಸ್ಕ್ವೇರ್ ಮೀಟ್ರಲ್ಲಿ ಇತ್ತು. ಬಿಡ್ಡಿಂಗ್ ಯಾವ ಅಮೌಂಟಿಗೆ ಹೋಗಿದೆ, ಹೈಕ್ ಎಷ್ಟಾಗಿದೆ ಅಂತ ಅಮೌಂಟ್ ಬಗ್ಗೆ ಅಂತ ತಲೆ ಕೆಡಿಸ್ಕೊಳೋದು ಬೇಡ. ಸೊ 15,000 ಅಂದರೆ 1% ಹಿಂದೆ ಮುಂದೆ 1,500 rupees ಪರ್ ಸ್ಕ್ವೇರ್ ಫೀಟ್ ಅಂತ ಅನ್ಕೊಳ್ಳಿ. ಹಂಗೆ ಇರುತ್ತೆ, ಒಂದು 50 ರೂಪಾಯಿ ಕಮ್ಮಿ ಇರುತ್ತೆ, 1,400 ಸಮಥಿಂಗ್ ಅಂತ ಬರುತ್ತೆ. ಈಸಿ ಆಗಲಿಕ್ಕೆ ಈ ಎಂಟೈರ್ ವಿಡಿಯೋದಲ್ಲಿ ನಾನು ಆ ಥರ ಹೇಳ್ತೀನಿ. ಸೊ 15,000 ಇದ್ದಿದ್ದು ಸಿಕ್ಕೇರಿಯಲ್ಲಿ ಟೋಟಲ್ 6 ಸೈಟ್ಗಳು ಆಕ್ಷನಲ್ಲಿ ವಿನ್ ಆಗಿದ್ದಾರೆ. ಪ್ರತಿಯೊಂದೂ ಇದ್ದಿದ್ದು 1,500 ರುಪೀಸ್ಗೆ ಇದ್ದಿದ್ದು 1,500 ಅಲ್ಲೇ 2 ಬಿಡ್ಡಲ್ಲೇ, ಅಂದರೆ ವಿತ್ 4%, 10%, 24% ಇನ್ಕ್ರೀಸಲ್ಲೇ ಸಿಕ್ಕೇರಿಯಲ್ಲಿ ತೊಗೊಂಡಿದ್ದಾರೆ. ತುಂಬ ಒಳ್ಳೆ ಲೊಕೇಶನ್ ಸಿಕ್ಕೇರಿ. ನೀವು ನೋಟಿಫಿಕೇಶನ್ ಬಂದರೆ ಸಿಕ್ಕೇರಿಯಲ್ಲಿ 13 ಸೈಟ್ ಆಕ್ಷನ್ಗಿತ್ತು. ಇಲ್ಲಿ ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಇಲ್ಲಿ ತೊಗೊಂಡಿರೋದು ಓನ್ಲಿ 6 ಸೈಟ್ಗಳು, ಅಂದರೆ ಇನ್ನೂ 8 ಸೈಟ್ಗಳು ಅನ್ಸೋಲ್ಡ್ ಆಗಿದೆ. ಸರ್ಟನ್ಲಿ ಈ ಎಲ್ಲ ಸೈಟ್ಗಳು ನೆಕ್ಸ್ಟ್ ಆಕ್ಷನಲ್ಲಿ ಬಂದೇ ಬರುತ್ತೆ, ಇಲ್ಲ ನೆಕ್ಸ್ಟ್ ಆಕ್ಷನಲ್ಲಿ ಬಂದೇ ಬರುತ್ತೆ. ರೀಸನ್ ಮೈಟ್ ಬಿ, ನನಗನ್ಸಿದ ಮಟ್ಟಿಗೆ ತುಂಬ ಆಡ್ ಸೈಟ್ಗಳು ಇರೋದ್ರಿಂದ ಜನಗಳು, ನಾನು ನಾರ್ತ್ ಕರ್ನಾಟಕ ಸ್ಪೆಷಲಿ ಆ ಕಡೆಯಲ್ಲಿ ಆಡ್ ಸೈಟ್ ಇದ್ರೆ ಜನಗಳು ಮನಸ್ಸು ಮಾಡಕ್ಕೆ ಹೋಗಲ್ಲ. ಫಾರ್ ಸಮ್ ಒನ್ ಲುಕಿಂಗ್ ಫಾರ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ನೆಕ್ಸ್ಟ್ ಟೈಮ್ ಬಂದಾಗ ಮಿಸ್ ಮಾಡ್ಕೋಬೇಡಿ, ಪಾರ್ಟಿಸಿಪೇಟ್ ಮಾಡಿಬಿಟ್ಟು ತಗೊಳ್ಳಿ. ಕೆಲವೊಂದು ಬಿಗ್ ಸೈಟುಗಳು ಇದೆ, ಅದು ಬಿಕಾಸ್ ಆಫ್ ಫಿನಾನ್ಷಿಯಲಿ ತುಂಬ ಬಜೆಟ್ ಆಗುತ್ತೆ ಅಂತ ಬಿಟ್ಟಿರ್ಬೋದು. ಬಟ್ ಈ ಏರಿಯಾ ತುಂಬ, ಬಾಗಲಕೋಟೆ ತುಂಬ ಬೆಳೀತಿರೋಂಥ ಏರಿಯಾ. ಪ್ರೈಸಸಲ್ಲಿ ಇದಕ್ಕಿಂತ ಜಾಸ್ತಿನೇ ಇದೆ, ನೀವು ಲೋಕಲ್ ವಿಚಾರಿಸಿಬೇಕಾದ್ರೆ ಒಂದ್ಸಲ. ಈ ಪ್ರೈಸಿಗೆ ಹೋಗಿದೆ. ಐ ಥಿಂಕ್ ಸಿಕ್ಕೇರಿಯಲ್ಲಿ ತೊಗೊಂಡಿರೋರು ಒಳ್ಳೆ ಪ್ರೈಸಲ್ಲಿ ತೊಗೊಂಡಿದ್ದಾರೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಟ್. ಸೊ ಅಂದ್ರಾಳು ಬಳ್ಳಾರಿಯಲ್ಲಿ ಒಂದು ಮನೆ ಇತ್ತು 28,50,000ಕ್ಕೆ. ನೀವು ನೋಟಿಫಿಕೇಶನ್ ನೋಡಿದ್ರೆ ಬಳ್ಳಾರಿಯಲ್ಲಿ ಇಲ್ಲಿ ನೋಡಿ 3 ಮನೆಗಳಿತ್ತು. ಇದು ಟೆಕ್ನಿಕಲ್ ಎರರ್ ಆಗಿತ್ತು, ಅದನ್ನ ಫೈನಲಿ ಕರೆಕ್ಟ್ ಮಾಡಿದ್ರು. ಇದು 108 ಟೋಟಲಿ. ಅಂದರೆ LIGಯಲ್ಲಿ 30-40 ಸೈಟಲ್ಲಿ 2 BHK ಮನೆಗಳು, ತುಂಬ ಹಳೆ ಮನೆಗಳು, 5 ವರ್ಷ 10 ವರ್ಷ ಆಗಿರ್ಬೋದು. ಬಟ್ ಎವ್ರಿಥಿಂಗ್ ಮ್ಯಾಟರ್ಸ್, ಸೈಟ್ ವಿತ್ ಮನೆ ಸಿಗೋದ್ರಿಂದ 28 ಲಕ್ಷ ಇತ್ತು. 3 ಸೈಟಲ್ಲಿ ಬಂದಿರೋದು ಒಂದೇ ಒಂದು ಮನೆಗೆ. ಅದನ್ನ ಯಾರೋ 36,90,000, ಅಂದರೆ 29% ಹೈಕ್ ಮಾಡಿದ್ದಾರೆ. ಸೊ ಇನ್ನೇನಾದ್ರೂ ಬುದ್ಧಿವಂತರಾಗಿದ್ರೆ ಇವು ನೋಡಿ
223, 229, 224 ಎಲ್ಲ ಒಂದೇ ಲೈನಲ್ಲಿ ಇರುವಂಥ LIG ಮನೆಗಳು. ಅವ್ರೇನಾದ್ರೂ ಬುದ್ಧಿವಂತರಾಗಿದ್ರೆ ಈ ಎರಡು ಸೈಟ್ಗೂ ಇನ್ನೊಂದು 50,000 EMD ಕಟ್ಟಿ ಏನಾದ್ರು ಪಾರ್ಟಿಸಿಪೇಟ್ ಮಾಡಿದ್ರೆ ಇದು ಬೇಸಿಕ್ ಪ್ರೈಸಲ್ಲಿ ಸಿಗೋದು. ಅಂದ್ರೆ ಇನಿಷಿಯಲಿ ಡೇನೆ 28 36 ಅಂದ್ರೆ 8.5 lakhs 9 lakhs ಹೆಚ್ಚಿಗೆ ಕೊಟ್ಟಿದ್ದಾರೆ. ಅಷ್ಟನ್ನ ಅವರು ಸೇವ್ ಮಾಡಬಹುದಾಗಿತ್ತು. ನನ್ನ ಪ್ರಕಾರ ಇವ್ರಿಗೆ ಏನಾದ್ರು ಈ ವ್ಯಾಲ್ಯೂ ಎಲ್ಲ ಗೊತ್ತಾದ್ರೆ ಸರ್ಟನ್ಲಿ ಅವರು ಡ್ರಾಬ್ಯಾಕ್ ಮಾಡ್ಕೊಂಡು ತಗೊಂಡಿರಲ್ಲ ಅಂತ ಅನ್ಕೊಂಡಿರ್ತೀನಿ. ಬಟ್ ಎಸ್, ಲೋಕಲ್ ಪ್ರೈಸ್ ಎಲ್ಲ ಚೆಕ್ ಮಾಡಿ ಲೋಕಲ್ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಬೀದರ್ ಚಿತ್ತಾಲಿ 4 ಸೈಟು ಕೂಡ ಬೇಸಿಕ್ ಪ್ರೈಸ್ ಅಲ್ಲಿ ಅಂದ್ರೆ 1,100 ಇದ್ದಿದ್ದು 1,160 ರೂಪಾಯಿ. ಬೇಸಿಕ್ 5% ಇನ್ಕ್ರೀಸ್ ಅಲ್ಲಿ ಹೋಗಿದೆ, ವಿಚ್ ಇಸ್ ವೆರಿ ಗ್ರೇಟ್. ಬೀದರ್ ಲೋಕಲ್ ಅವ್ರಿಗೆ ಅದು ತುಂಬಾ ಅನುಕೂಲ ಆಗಿದೆ. ಇಲ್ಲಿ ನೋಡಿ, ಬಟ್ ಬೀದರ್ ಚಿಟ್ಟ ಅಲ್ಲಿ ನೋಡಿದ್ರೆ ಟೋಟಲ್ 14-15 ಸೈಟ್ ಆಪ್ಷನ್ಗೆ ಬಂದಿದೆ. ಬಟ್ ಎಲ್ಲಾ ಸೈಟ್ಗಳು ತುಂಬಾ ಆಡ್ ಸೈಟ್ ಇದೆ. EWS ಕಾಂಬಿನೇಷನ್ MIG LIG HIG. ಬಟ್ 13-14 ಸೈಟಲ್ಲಿ ಹೋಗಿರೋದೇ 4 ಸೈಟು. ಅದು ಬೇಸಿಕ್ ಪ್ರೈಸಲ್ಲಿ ನನ್ನ ಪ್ರಕಾರ ವೆರಿ ಡೀಸೆಂಟ್. ಯಾರು ತೊಗೊಂಡಿದ್ರು ಅವ್ರಿಗೆ, ಯಾಕಂದರೆ ಬೇಸಿಕ್ ಪ್ರೈಸಲ್ಲಿ ಎಲ್ಲ KHP ಲೇಔಟಲ್ಲಿ ತುಂಬ ಅನುಕೂಲ ಆಗಿದೆ ನನ್ನ ಪ್ರಕಾರ. ಸೊ ನೆಕ್ಸ್ಟ್ ಬರೋದು ಚಿತ್ರದುರ್ಗ ಡಿಸ್ಟಿಕ್ ಯರದಕಟ್ಟೆಯಲ್ಲಿ. ಯರದಕಟ್ಟೆಯಲ್ಲೂ ಅಷ್ಟೇ ಎಲ್ಲೋ ಒಂದಿಬ್ಬರು 50% ರೇಸ್ ಮಾಡಿದ್ದಾರೆ. ಬಟ್ ಇನ್ನೆಲ್ಲರೂ ಕೂಡ ಬೇಸಿಕ್ ಪ್ರೈಸಲ್ಲೇ ತೊಗೊಂಡಿದ್ದಾರೆ. ಸೊ 1,900 ರೂಪಾಯಿ ಒಳಗಡೆ 1,000 ರೂಪಾಯಿ ಒಳಗಡೆ ಬಂದಿದೆ. ಬಟ್ ತುಂಬ ಆಡ್ ಸೈಟ್ಗಳಿತ್ತು. ಯರದಕಟ್ಟೆಯಲ್ಲಿ ಕ್ಲೋಸ್ ಟು 10 ಸೈಟ್ ಏನೋ ಇತ್ತು. 10 ಸೈಟಲ್ಲಿ 14 ಸೈಟಲ್ಲಿ 9 ಸೈಟ್ ಮಾತ್ರ ಸೇಲ್ ಆಗಿದೆ ಆಕ್ಷನಲ್ಲಿ. ಅದರಲ್ಲೊಂದು 3 ಸೈಟು ತುಂಬ ರೇಸ್ ಮಾಡಿದ್ದಾರೆ. ಬಟ್ ಇದು ನನ್ನ ಫೇವ್ರೇಟ್ ಲೇಔಟು, ಯಾಕೆಂದರೆ ಯರದಕಟ್ಟೆ ಪೂನಾ ಬೆಂಗಳೂರು ಹೈವೇಗೆ ಅಟ್ಯಾಚ್ ಆಗಿರುವಂತಹ ಲೇಔಟ್ ಇದು. ನಾನು ಇದ್ರ ಬಗ್ಗೆ ತುಂಬ ಸಲ ಮಾತಾಡಿದ್ದೀನಿ. ಓಕೆ, ಮೊನ್ನೆ ನಾವು ಕೂಡ ಒಂದು ಸೈಟನ್ನು ಸೇಲ್ ಮಾಡಿದ್ದೀವಿ. ಈ ಥರ ಇದೆ, ತುಂಬ ಒಳ್ಳೆ ಜಾಗ ಇದು. ಪೂನಾ ಬೆಂಗಳೂರು ಹೈವೇಗೆ ಅಟ್ಯಾಚ್ ಆಗಿರುವಂಥ ಜಾಗ. ಸೊ ಹಾಗಾಗಿ ನನ್ನ ಫೇವ್ರೆಟ್ ಪ್ಲೇಸ್ ಇದು. ತುಂಬ ಇನ್ವೆಸ್ಟ್ ಮಾಡಿದ್ವಿ ಪ್ರೀವಿಯಸ್ಲು ಕೂಡ ಇದರಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಯರದಕಟ್ಟೆ ಆದಮೇಲೆ ನೆಕ್ಸ್ಟ್ ಬರೋದು ಚಾಮರಾಜನಗರ ತೆರಣಕಾಂಬಿ. ಓಕೆ, ಇಲ್ಲಿ 50% ನಾನು ರೆಡ್ ಆಗಿ ಮಾರ್ಕ್ ಮಾಡಿದ್ದೀನಿ. ಎನಿಥಿಂಗ್ ಕ್ರಾಸಿಂಗ್ ಮೋರ್ ದೆನ್ 70% ಹೈಕ್ ಆಗಿರೋದನ್ನ ನಾನು ರೆಡ್ಡಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ಎನಿಥಿಂಗ್ ಲೆಸ್ ದೆನ್ 75% ಅದೇ ಥರ ನಾರ್ಮಲ್ ಆಗಿ ಇಟ್ಟಿದ್ದೀನಿ. ಹಾಫ್ ದ ಸೈಟ್ ಎಲ್ಲ ಬೇಸಿಕ್ ಪ್ರೈಸ್ ಅಲ್ಲ, ಅಂದರೆ 500 ಇದ್ದದ್ದು 560 ರೂಪಾಯಿ ಎಲ್ಲ ತೊಗೊಂಡಿದ್ದಾರೆ. ಓಕೆ, ನೀವು ಗಮನಿಸ್ಬೋದು, ತುಂಬ ಹೈಕ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಕೆಲವೊಬ್ಬರು 500 ಇದ್ದದನ್ನ 1,000 ಕೊಟ್ಟಿದ್ದಾರೆ, 900 ಕೊಟ್ಟಿದ್ದಾರೆ, 800 ಕೊಟ್ಟಿದ್ದಾರೆ, 860 ರೂಪಾಯಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ನೀವು ಅದನ್ನೇ ಇದಕ್ಕೆ ಬಂದರೆ ಇಲ್ಲಿ 3, 6, 9, 12 ಸೈಟಿಗಿತ್ತು. ಇಲ್ಲಿ ಹೋಗಿರೋದೆ ಕೇವಲ 11 ಸೈಟು. ಇನ್ನೂ ಒಂದು ಸೈಟ್ ಉಳ್ಕೊಂಡಿದೆ. ಆ ಸೈಟು ಫ್ಯೂಚರಲ್ಲಿ ಆಕ್ಷನ್ಗೆ ಬರ್ಬೋದು. ಯಾವುದು ಅಂತ ನಾನು ಇನ್ ಡೆಪ್ತ್ ಚೆಕ್ ಮಾಡೋಕೆ ಹೋಗಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ದಾವಣಗೆರೆ ಕುದುವಾಡ. ಟೋಟಲ್ 5 ಸೈಟು. ಇಫ್ ಯು ಅಬ್ಸರ್ವ್, ಆಲ್ರೆಡಿ ಪ್ರೈಸ್ ತುಂಬ ಹೈಕ್ ಆಗಿದೆ. 23,000 ಅಂದರೆ 2,300 ರೂಪಾಯಿ ಹತ್ತತ್ರ. ಸೊ ಅಲ್ಲಿ ಬೇಸಿಕ್ 3, 13, 24, 3 ಬೇಸಿಕ್ ಪ್ರೈಸಲ್ಲಿ ತೊಗೊಂಡಿದ್ದಾರೆ. ಅದೇ ದಾವಣಗೆರೆಯಲ್ಲಿ 5 ಸೈಟಿಗೂ ಕೂಡ 5 ಸೈಟ್ ಸೇಲ್ ಆಗಿದೆ. ಇವ್ರೇನಾದರೂ ತೊಗೊಂಡಿದ್ರೆ ನೆಕ್ಸ್ಟ್ ಆಕ್ಷನಿಗೆ ಅಲ್ಲಿ ಸೈಟ್ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಬಟ್ ಇದು ಬಿಟ್ಟು ಏನಾದರೂ ಹೊಸ ಸ್ಟಾಕ್ ಇದ್ರೆ ನೆಕ್ಸ್ಟ್ ಆಕ್ಷನಲ್ಲಿ ದಾವಣಗೆರೆ ಕುದುವಾಡ ಬಂದೇ ಬರುತ್ತೆ ಅಂತ ನನ್ನ ಅನಿಸಿಕೆ. ಈ ಒಂದು ಸೈಟ್ ನಂಬರ್ ಬಿಗ್ಗರ್ ಡೈಮೆನ್ಷನ್ ಆದ್ರೂ, ಬಿಗ್ಗರ್ ಡೈಮೆನ್ಷನ್ ಅಂದರೆ ಇಫ್ ಯು ಸಿ ದಿಸ್ ಲೈನ್ ಹೈಲೈಟ್ ಮಾಡಿರೋದು 87 ಲಕ್ಷ, 1,18 ಲಕ್ಷ, 1,26 ಲಕ್ಷ. ಐ ಥಿಂಕ್ ದೀಸ್ ಆರ್ ವೆರಿ ವೆರಿ ಮೀನಿಂಗ್ಫುಲ್ ಬೈ. ಓಕೆ, ಸೆಮಿ ಕಮರ್ಷಿಯಲ್ ಪೊಟೆನ್ಷಿಯಲ್ ಏನಾದರೂ ಅಲ್ಲಿ ಪ್ಲಾನ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಬಿಟ್ಟರೆ ಮೈಸೂರು ಕೆಂಚನಗೂಡು ಅಲ್ಲಿ 3 ಸೈಟು. ಓಕೆ, ಸೊ ನೆಕ್ಸ್ಟ್ ಮೈಸೂರು ಕೆಂಚನಗೂಡಲ್ಲಿ ಟೋಟಲ್ 5 ಸೈಟ್ ಬಂದಿತ್ತು. ಓಕೆ, ಸೊ 5 ಸೈಟಲ್ಲಿ 3 ಸೈಟ್ ಸೇಲ್ ಆಗಿದೆ. 3ರಲ್ಲಿ ಕೂಡ ಒಬ್ಬರು 3%, ಒಬ್ಬರು 57%, ಒಬ್ಬರು 29% ಕೊಟ್ಟಿದ್ದಾರೆ. ಆಸ್ ಲಾಂಗ್ ಆಸ್ ಈ ಎರಡನ್ನ ಕಂಪೇರ್ ಮಾಡಿದ್ರೆ 57% ನನಗೆ ಯಾಕೋ ಜಾಸ್ತಿ ಅನ್ನಿಸ್ತು. ಬಟ್ ಸ್ಟಿಲ್ ಡಿಪೆಂಡ್ಸ್ ಅಪಾನ್ ದ ವೇ ಆಫ್ ಇನ್ವೆಸ್ಟ್ಮೆಂಟ್. ಅವ್ರ ಇನ್ವೆಸ್ಟ್ಮೆಂಟಿಗೆ ಅಂತ ಇದನ್ನೇನಾದರೂ ಹಾಕಿದ್ರೆ ತುಂಬ ಕಷ್ಟ ಆಗುತ್ತೆ. ಫ್ಯೂಚರಲ್ಲಿ ತುಂಬ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಇದು ಪರ್ಸನಲ್ ಯೂಸ್ಗೆ ಅಂತ ತೊಗೊಂಡಿದ್ದಾರೆ ಈ ಪ್ರೈಸ್ಗೆ, ದಟ್ಸ್ ಒಳ್ಳೆ ಗುಡ್ ಪ್ರೈಸು ಆ ಲೇಔಟಲ್ಲಿ. ಬಟ್ ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡಿದರೆ ಇನ್ನೂ 2 ಸೈಟ್ ಆಪ್ಷನ್ ಇತ್ತಲ್ಲಿ, ಆ ಸೈಟ್ಗಳಿಗೂ ಹಾಕೊಂಡಿದ್ರೆ ಮೋಸ್ಟ್ಲಿ ಸಿಗೋ ಚಾನ್ಸಸ್ ನನ್ನ ಪ್ರಕಾರ ಇನ್ನೂ ಜಾಸ್ತಿ ಇತ್ತು ಅಂತ ಅನಿಸುತ್ತೆ. ಓಕೆ, ಬಟ್ ಚಿಕ್ಕ ಸೈಟ್ ಆಗಿರೋದ್ರಿಂದ ಮೋಸ್ಟ್ಲಿ ಇದು ಪ್ರೈಸ್ ಜಾಸ್ತಿ ಹೋಗಿದೆ ಅಂತ ಪ್ರಿಟಿ ಮಚ್ ಎವಿಡೆಂಟ್ ಆಗೇ ಕಾಣ್ತಾ ಇದೆ. ಸೊ ನೆಕ್ಸ್ಟು ನಂಜನಗೂಡು ಚಾಮಲಾಪುರ. ತುಂಬ ಇನ್ಕ್ರೀಸ್ ಆಗಿಲ್ಲ. 1,800 ಇತ್ತು, 2,000 ಹಿಂದೆ ಮುಂದೆ ತೊಗೊಂಡಿದ್ದಾರೆ. ಒಬ್ಬರು 3%, ಒಬ್ಬರು 21% ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಅದೇ ಚಾಮಲಾಪುರ ನಂಜನಗೂಡಲ್ಲಿ ಟೋಟಲ್ 8 ಸೈಟ್ ಆಪ್ಷನ್ಗಿತ್ತು. ಓಕೆ, ಸೊ 8 ಸೈಟಲ್ಲಿ 2 ಮಾತ್ರ ಹೋಗಿದೆ. ಸರ್ಟಲ್ಲಿ ಇನ್ನುಳಿದ 6 ಸೈಟು ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಸೊ ಮಂಡ್ಯ ಚಿಕ್ಕೋನಹಳ್ಳಿ
₹1000 ಸ್ಕ್ವೇರ್ ಫೀಟ್ ಇರೋದನ್ನ ₹1100 ₹1200 ತೊಗೊಂಡಿದ್ದಾರೆ. 9%, 6, 12, 24 ಇಟ್ ಇಸ್ ಪ್ರಿಟಿ ಓಕೆ. ಸೊ ಮಂಡ್ಯ ಚಿಕ್ಕೋನಹಳ್ಳಿಯಲ್ಲಿ ಕಾರ್ನರ್ ಸೈಟ್ಗೆ 1200 ಇತ್ತು, ಮಿಡ್ ಸೈಟ್ಗೆ ₹1000 ಸ್ಕ್ವೇರ್ ಫೀಟ್ ಅಲ್ಲಿ ಇದನ್ನ ಮಾಡಿದ್ದಾರೆ. ಟೋಟಲ್ ಇಲ್ಲೂ ಕೂಡ 10 ಸೈಟ್ ಇತ್ತು, ಬಟ್ ಇಲ್ಲಿ ಹೋಗಿರೋದು 4 ಸೈಟ್, ಎಲ್ಲ ಮಿಡ್ ಸೈಟೇ ಹೋಗಿದೆ. ಕಾರ್ನರ್ ಸೈಟ್ ಯಾರು ತಗೊಂಡಿಲ್ಲ. ಇನ್ ಕೇಸ್ ನಾಳೆ ಫ್ಯೂಚರ್ ಅಲ್ಲಿ ಈ ಭಾಗದಲ್ಲಿ ಈ ಲೊಕೇಶನ್ ಅಲ್ಲಿ ನೀವೇನಾದ್ರೂ ನೋಡ್ತಾ ಇದ್ರೆ ಸಡನ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ. ಇಲ್ಲೊಂದೆರಡು, ಇಲ್ಲೊಂದು 4 ಸೈಟ್ ಹರಾಜಿಗೆ ಈ ಲೇಔಟ್ ಅಲ್ಲಿ ಬರೋ ಚಾನ್ಸಸ್ ಎಲ್ಲ ಇದೆ. ಸೊ ನೆಕ್ಸ್ಟ್ ಮಂಗಳೂರಲ್ಲಿ 1, 2, 3, 4 ಸೈಟಿಗೆ ಬಂದಿತ್ತು. ಅದು ಅಮ್ಮಾಡಿ ಬಂಟ್ವಾಳ ಬಡಾವಣೆ ಮೂಲೆ ನಿವೇಶನ ಅಂತ ಹೇಳಿ. ಕೆಲವೊಂದು ಆಡ್ ಇದೆ, ಕೆಲವೊಂದು ಬಿಗ್ ಸೈಟ್ ಇದೆ, ನಾರ್ಮಲ್ ಸೈಟ್ ಕೂಡ ಎಲ್ಲ ಇದೆ. ಕೇವಲ ₹5500 ಪರ್ ಸ್ಕ್ವೇರ್ ಫೀಟ್ ಇದೆ. ಬಟ್ ಮಂಗಳೂರಲ್ಲಿ ಯಾರು ತಗೊಂಡಿಲ್ಲ. ಐ ಆಮ್ ನಾಟ್ ಶೋರ್ ವೈ. ಇನ್ ಕೇಸ್ ನೀವು ವಿಡಿಯೋ ನೋಡ್ತಾ ಇದ್ರೆ ಮಂಗಳೂರಲ್ಲಿ ಇದ್ರೆ ಸೆಂಡ್ ಮಾಡಿ. ನೆಕ್ಸ್ಟ್ ಟೈಮ್ ಬಂದಾಗ ಲೊಕೇಶನ್ ನೋಡಿ ಇಟ್ಕೊಳ್ಳಿ. ಅವರು ಇದು ಬಂದೇ ಬರುತ್ತೆ. ಈ ಸಲ ಬಂದಿದೆ, ಯಾರು ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಸಲ ಬಂದೇ ಬರುತ್ತೆ. ಯಾರಾದ್ರೂ ಇನ್ವೆಸ್ಟ್ ಮಾಡ್ಲಿಕ್ಕೆ ತುಂಬಾ ಒಳ್ಳೆ ಲೊಕೇಶನ್ ಈ ಪ್ರೈಸ್ಗೆ, ₹550. ನೆಕ್ಸ್ಟ್ ರಾಣೆಬೆನ್ನೂರು ಫೇಸ್ 2. ಅಗೈನ್ ದಿಸ್ ಇಸ್ ಒನ್ ಆಫ್ ಮೈ ಫೇವರೇಟ್ ಲೊಕೇಶನ್ ಎಂಟೈರ್ KHB ಅಲ್ಲಿ ರೈಟ್ ನೌ. ಒನ್ ಆಫ್ ದಿ ಫೇವರೇಟ್ ನಂದು. ಸೊ ₹900 ಪರ್ ಸ್ಕ್ವೇರ್ ಫೀಟ್ ಹತ್ತತ್ರ ಇತ್ತು. ನಾವೆಲ್ಲ ಇನ್ವೆಸ್ಟ್ ಮಾಡಿದಾಗ ಇಲ್ಲಿ ಬರೀ ₹650 ಸ್ಕ್ವೇರ್ ಫೀಟ್ ಎಲ್ಲ ಇತ್ತು. ಸೊ 900 ಇದ್ದಿದ್ದನ್ನ ಇಲ್ಲಿ ಬೇಸ್ ಪ್ರೈಸ್ ಅಲ್ಲೂ ಕೂಡ ಒಂದು 4-5 ಜನ ತಗೊಂಡಿದ್ದಾರೆ. ಡಬಲ್ 100% ಜಾಸ್ತಿ ಮಾಡಿ ಕೂಡ ತಗೊಂಡಿದ್ದಾರೆ. 125% ಅಂದ್ರೆ 2000 ಪರ್ ಸ್ಕ್ವೇರ್ ಫೀಟ್ ಕೂಡ ಮಾಡಿಬಿಟ್ಟು ತಗೊಂಡಿದ್ದಾರೆ. 2200 ಕೂಡ ಮಾರಿ ತಗೊಂಡಿದ್ದಾರೆ. 1800 ತಗೊಂಡಿದ್ದಾರೆ. 1800, 900 ಹತ್ತತ್ರ ತಗೊಂಡಿದ್ದಾರೆ. ಐ ಥಿಂಕ್ ಇದು ಬೈಪಾಸ್ ಹತ್ತಿರದಲ್ಲಿ ಇರೋದ್ರಿಂದ ತುಂಬಾ ನೀಟಾಗಿ ಸ್ಕ್ವೇರ್ ಆಗಿ ಮಾಡಿರೋ ಲೇಔಟ್ ಇದು. ಓಕೆ, ಐ ವಿಲ್ ಜಸ್ಟ್ ಶೋ ಯು ದಿಸ್ ಒನ್. ನೀವು ದಾವಣಗೆರೆಯಿಂದ ಒಂಚೂರು ಮುಂದೆ ರಾಣೆಬೆನ್ನೂರು ಹೋದ್ರೆ ಓಕೆ ಸಿ, ತುಂಬಾ ಸ್ಕ್ವೇರ್ ಆಗಿ ಬೆಂಗಳೂರು ಮತ್ತೆ ಧಾರವಾಡ PB ರೋಡ್, ಪುನಾ ಬೆಂಗಳೂರು ರೋಡ್ಗೆ ಹೈವೇ ಪಕ್ಕದಲ್ಲಿ ಇರುವಂತದ್ದು. ತುಂಬಾ ನೀಟಾಗಿ ಸ್ಕ್ವೇರ್ ಆಗಿ ಲೇಔಟ್ ಮಧ್ಯದಲ್ಲಿ ಡಬಲ್ 60 ಫೀಟ್ ರೋಡು, ಒಂಥರ ಗಾರ್ಡನ್ ಇದ್ದಂಗಿದೆ ಇದು. ಹಾಗಾಗಿ ತುಂಬಾ ರೇಟ್ ಇದೆ ಇಲ್ಲಿ. ಇಲ್ಲಿ ಒಂದು ಸೈಟ್ ಕೂಡ ಸೇಲ್ಗಿದೆ. ಅದು 818 ಅಂತ ಹೇಳಿ. 817 ಇದೆಯಲ್ಲ, ಇದರ ಡೈಗ್ನಲಿ ಆಪೋಸಿಟ್ ನನ್ನ ಕರ್ಸರ್ ಇಲ್ಲಿ ಬರುತ್ತೆ. ನಾರ್ತ್ ಈಸ್ಟ್ ಕಾರ್ನರ್ 30-40 ಇದೆ. ಬರೋಗಿದ್ರೆ ಬನ್ನಿ. ₹2000 ಸ್ಲೈಟ್ಲಿ ನೆಗೋಷಿಯಬಲ್. ನನಗೆ ಕಾಲ್ ಮಾಡಿ, ಡಿಸ್ಕ್ರಿಪ್ಷನ್ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಸೊ ನೆಕ್ಸ್ಟ್ ಕಲಬುರ್ಗಿ ಕುಸ್ನೂರ್ ಫೇಸ್ 1 ಗುಲ್ಬರ್ಗಾದಲ್ಲಿ ಅಗೈನ್ ₹850 ಪರ್ ಸ್ಕ್ವೇರ್ ಫೀಟ್ ಅಲ್ಲಿ. ಇಲ್ಲಿ ಜನಗಳು 39, 25, 7, 39 ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಒಂದಿಬ್ರು 122% ಹೈಕ್ ಮಾಡಿದ್ದಾರೆ, 94% ಹೈಕ್ ಮಾಡಿದ್ದಾರೆ. ನನಗೆ ಯಾಕೋ ಇದು ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತು. ಬಟ್ ಅದು ಬಿಟ್ರೆ ಕುಸ್ನೂರ್ ಫೇಸ್ 1 ಅಲ್ಲಿ ಇನ್ನು ತುಂಬಾ ಆಪ್ಷನ್ಸ್ ಇತ್ತು ಅವ್ರಿಗೆ. ಪ್ಲಾನಿಂಗ್ ಕರೆಕ್ಟಾಗಿ ಮಾಡಿ ಪಾರ್ಟಿಸಿಪೇಟ್ ಮಾಡಿದ್ರೆ ಇನ್ನೂ ಸಿಗೋ ಚಾನ್ಸಸ್ ಬೇಸಿಕ್ ಪ್ರೈಸ್ ಅಲ್ಲಿ ಜಾಸ್ತಿ ಇತ್ತು. ಸೊ ನೆಕ್ಸ್ಟ್ ಗೂಳೂರ್ ಇದೆ. ಗೂಳೂರಲ್ಲಿ ನೀವು ಸ್ಲೈಟ್ಲಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ ದೊಡ್ಡ ದೊಡ್ಡ ಪ್ರಾಪರ್ಟಿ. ಓಕೆ, 2500 ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಇದೆ. ಓಕೆ, ಸೊ ಮಿಡ್ ಸೈಟು 2500, ಕಾರ್ನರ್ ಸೈಟು 2000, ಎಲ್ಲ ಬಂದ್ಬಿಟ್ಟು ₹2000 ಪರ್ ಸ್ಕ್ವೇರ್ ಫೀಟ್ ಅಲ್ಲಿದೆ. ಪ್ರತಿಯೊಬ್ರು ಕೂಡ ಇಲ್ಲಿ 2500, 2200, 2400 ರೇಂಜ್ ಅಲ್ಲಿ ತಗೊಂಡಿದ್ದಾರೆ. ಒಂದು 25% ತರ ಹತ್ತತ್ರ 3 to 25% ಇನ್ಕ್ರೀಸ್ ಮಾಡಿ ತಗೊಂಡಿದ್ದಾರೆ. ಬಿಕಾಸ್ ಬಿಗ್ಗರ್ ಸೈಟು ಜಾಸ್ತಿ ಹೋಗೋದಿಲ್ಲ. 2500 ಇಸ್ ನನ್ನ ಪ್ರಕಾರ. ಈ ಒಂದು 24% ಕೊಟ್ಟರು ಐ ಥಿಂಕ್ ಇದು ಇಂಡೀಡ್ ಎ ಗ್ರೇಟ್ ಲೊಕೇಶನ್. ತುಮಕೂರು ಸಿಟಿಗೆ ತುಂಬಾ ಹತ್ತಿರದಲ್ಲಿದೆ. ಓಕೆ, ನಾಳೆ ತುಮಕೂರಲ್ಲಿ ಏನಾದರೂ ಹೈವೇ ಬೈಪಾಸ್ ಏನಾದರೂ ಆಯಿತು ಅಂತಂದ್ರೆ ಈ ಲೇಔಟ್ ನಾನು ಪರ್ಸನಲ್ ಹೋಗಿದ್ದೀನಿ. ಇಲ್ಲಿ ನೋಡಿ, ತುಮಕೂರು ಸಿಟಿಯಿಂದ ಟುವರ್ಡ್ಸ್ ಕುಣಿಗಲ್ ರೋಡ್ಗೆ ಒಂದು ಬಸ್ ಸ್ಟ್ಯಾಂಡಿಂದ ಒಂದು 3 ಕಿಲೋಮೀಟರ್ ಬಂದರೆ ಔಟರ್ ರಿಂಗ್ ರೋಡ್ ಸಿಗುತ್ತೆ. ಸೊ ಅದು SIT ಕಾಲೇಜ್, ಶ್ರೀ ಸಿದ್ಧಾರ್ಥ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನಿದೆಯಲ್ಲ, SSIT, ಅಲ್ಲಿಂದ ಇನ್ನೊಂದು 3 ಕಿಲೋಮೀಟರ್ ಮುಂದೆ ಬಂದ್ಬಿಟ್ರೆ ಗೂಳೂರು ಬರುತ್ತೆ. ಓಕೆ, ನಾಳೆ ಇಲ್ಲಿಂದ ಫರ್ದರ್ ಒಂದು 7-8 ಕಿಲೋಮೀಟರ್ ಆದಮೇಲೆ ಬೈಪಾಸ್ ಆಗೋ ಚಾನ್ಸಸ್ ಇದೆ. ಸೊ ಅದೆಲ್ಲ ಆಯಿತು ಅಂದರೆ ಈ ಎಲ್ಲ ಲೊಕೇಶನ್ಗಳು ತುಮಕೂರು ಮುನ್ಸಿಪಾಲಿಟಿ ಅಂಡರ್ ಬರುತ್ತೆ. ಅವಾಗ ಒಂಥರ ಒಳ್ಳೆ ಡೆವಲಪ್ಮೆಂಟು, ತುಂಬ ಹತ್ತಿರದಲ್ಲಿರೋದ್ರಿಂದ ನಾನು ಹೇಳ್ತಾ ಇರೋದು ಅಷ್ಟೇ. ಈ ಪ್ರೈಸಿಗೆ ಇಟ್ ಇಸ್ ವೆರಿ ಡೀಸೆಂಟ್. ತುಮಕೂರಲ್ಲೂ ಕೂಡ ಒಂದು KHB ಸೈಟ್ ಇದೆ ಇದೇ ಲೇಔಟ್ ಅಲ್ಲಿ, ಸೈಟ್ ನಂಬರ್ 68 ಅಂತ. ಈ 33 ಏನಿದೆಯಲ್ಲ ಇದರ ಅಪೋಸಿಟ್ ಮೇಲ್ಗಡೆ ಬರುತ್ತೆ. ಬಟ್ ಇಟ್ಸ್ ನಾರ್ತ್ ಫೇಸಿಂಗ್ 30-50. ಬೇಕಂದ್ರೆ ಕಾಲ್ ಮಾಡಿ, ಅದ್ರ ಬಗ್ಗೆ ನೀವು ವಿಡಿಯೋ ಆಲ್ರೆಡಿ ಇದೆ, ಚೆಕ್ ಮಾಡಿ. ಉಡುಪಿ ಹೆಬ್ರೆಯಲ್ಲಿ ಎಷ್ಟು ಲೊಕೇಶನ್ ಇತ್ತು ನೋಡಿ. ಯಾದಗಿರಿ ಹೊಸಳ್ಳಿದ್ ಯಾರು ತಗೊಂಡೇ ಇಲ್ಲ. ಓಕೆ, ಇಲ್ಲಿ ಕೂಡ ಯಾವುದು ತಗೊಂಡಿಲ್ಲ. ಯಾದಗಿರಿ ಜಿಲ್ಲೆ ಒಣಕಿಹಾಳ ಸುರಾಪುರ ಬಡಾವಣೆ ₹1000 ಪರ್ ಸ್ಕ್ವೇರ್ ಫೀಟ್, ಇಲ್ಲಿ ಯಾರು ತಗೊಂಡಿಲ್ಲ.
ಉಡುಪಿ ಹೆಬ್ರೆಯಲ್ಲಿ ಒಂದು ದೊಡ್ಡ ಸೈಟ್ ಇದು, 550 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ, ತುಂಬಾ ತ್ರಿಕೋನಾಕೃತಿಯಾಗಿರುವಂಥದ್ದು. ಬಟ್ ಸಂಬಡಿ ಪಾರ್ಟಿಸಿಪೇಟ್ ಮಾಡಿ ಅದನ್ನ 48% ಇನ್ಕ್ರೀಸ್ ಮಾಡಿ ತಗೊಂಡಿದ್ದಾರೆ. ಐ ಆಮ್ ಶೋರ್ ಇದು ಮೈಟ್ ಬಿ ಅ ಕಾರ್ನರ್ ಆರ್ ಲೇಔಟ್ ಮಧ್ಯದ ಫಸ್ಟ್ ಇನಿಷಿಯಲ್ ಬರುವಂತಹ ಸೈಟ್ ಏನೋ ಅನ್ಕೊಂತೀನಿ. ಬಟ್ ಅದನ್ನ ನೋಡ್ಬೇಕಂದ್ರೆ ಬೇಡ. ಐ ಥಿಂಕ್ ಐ ಆಮ್ ಹ್ಯಾಪಿ ಫಾರ್ ದಮ್ ತಗೊಂಡಿದ್ದಾರೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಸೂರ್ಯನಗರ ಫೇಸ್ 2 ಟೋಟಲ್ ಬಂದ್ಬಿಟ್ಟು ನಮ್ಮ ಹತ್ರ 6 ಸೈಟ್ ಆಕ್ಷನ್ ಹೋಗಿದೆ. ಬಟ್ ಆಕ್ಷನ್ ಅಲ್ಲಿ 7 ಸೈಟ್ ಆಕ್ಷನ್ ಬಂದಿದೆ. ಓಕೆ, ಸೊ ಒಂದು ಸೈಟ್ ಉಳಿದಿದೆ, ಆ ಸೈಟ್ ಕೂಡ ಫ್ಯೂಚರ್ ಅಲ್ಲಿ ಬರ್ಬೋದು. ಪ್ರೈಸ್ ಕೂಡ 3300 ಇದ್ದಿದ್ದನ್ನ ಇಲ್ಲಿ ನೀವು ಅಬ್ಸರ್ವ್ ಮಾಡಿ 58, 5800, 4100. ಎರಡು ಸೈಟ್ ಮಾತ್ರ ಬೇಸಿಕ್ ಅಲ್ಲಿ ತಗೊಂಡಿದ್ದಾರೆ. 6900 ಹತ್ತತ್ರ 7000, 5000, 5000. ಐ ಥಿಂಕ್ ಬೆಂಗಳೂರು ಸೂರ್ಯನಗರ ಫೇಸ್ 2 ಮತ್ತೆ ಫೇಸ್ 3 ಬೇಸಿಕ್ ನನ್ನ ಪ್ರಕಾರ ಅವರೇಜ್ ಈಗ 5000 ಟಚ್ ಆಗ್ಬಿಟ್ಟಿದೆ. ಮುಂಬರುವ ಆಕ್ಷನ್ಗಳಲ್ಲೂ ಕೂಡ ನೀವೇನಾದ್ರೂ ಒಂದು ಬೇಸಿಕ್ ಪ್ರೈಸ್ ಅಲ್ಲಿ ತಗೊಂತೀನಿ ಅಂದ್ರೆ ತುಂಬಾ ಕಷ್ಟ. ಇಲ್ಲಿ ಮಿನಿಮಮ್ 4500 ಟಚ್ ಆಗ್ತಾ ಇದೆ. ಮಿನಿಮಮ್ 5000 ಇಲ್ಲಿ ಬೇಕೇ ಬೇಕು ಆಕ್ಷನ್ ಅಲ್ಲಿ. ಆ ಲೆವೆಲ್ಗೆ ಹೋಗ್ಬಿಟ್ಟಿದೆ ನೋಡಿ. 77%, 107% ಇನ್ಕ್ರೀಸ್ ಆಗಿದೆ. ಅದೇ ಫೇಸ್ 3 ಅಲ್ಲಿ ಟೋಟಲ್ 8 ಸೈಟ್ ಇದೆ. ಇಲ್ಲೂ ಕೂಡ ನಮಗೆ 7 ಸೈಟ್ ಆಕ್ಷನ್, 8 ಸೈಟ್ ಕೂಡ ಆಕ್ಷನ್ ಅಲ್ಲಿ ಹೋಗಿದೆ. ಇಲ್ಲೂ ಕೂಡ ಅವರೇಜ್ ಇಫ್ ಯು ಅಬ್ಸರ್ವ್ 34,000 ಇದ್ದಿದ್ದು ಅಂದ್ರೆ 3400 ಇದ್ದಿದ್ದು 52, 51, 67, 77, 67, 50, 50 ಇದೆ. ಅವರೇಜ್ 5000 ಎಲ್ಲ ದಾಟ್ಬಿಟ್ಟಿದೆ. ಸೊ ಒಂದೊಂದಂತೂ 197, 127 ಕೂಡ ಎಲ್ಲ ಕ್ರಾಸ್ ಆಗಿದೆ. ಲೋಯೆಸ್ಟ್ ಅಂದ್ರೆ 46% ಹೈಕ್ ಆಗಿರೋದು ಆನ್ ದ ಗವರ್ಮೆಂಟ್ ರೇಟ್ ಮೇಲೆ. ಸೊ ಇದು ಕೂಡ ಜಾಸ್ತಿ ಅವರೇಜ್. ಐ ಥಿಂಕ್ ಈ ತರ ಟ್ರೆಂಡ್ ಆಲ್ರೆಡಿ ಸೂರ್ಯನಗರ ಫೇಸ್ 2 ಫೇಸ್ 3 ಸ್ಟಾರ್ಟ್ ಆಗಿ ಪ್ರೀವಿಯಸ್ 2 ಆಕ್ಷನ್ ಇಂದ ಇದೇ ಟ್ರೆಂಡ್ ಅಲ್ಲಿ ಇದೆ. ನೀವು ಅಲ್ಲೇನಾದ್ರೂ 4000 ಒಳಗಡೆ ತಗೋತೀನಿ ಅಂದ್ರೆ ಸಿಗೋ ಚಾನ್ಸಸ್ 0. 5000 ಅಂದ್ರೆ ಪ್ರಾಬಬ್ಲಿ ಯು ಕ್ಯಾನ್ ಮೇಕ್ ಅ ಗುಡ್ ಎಫರ್ಟ್. ಓಕೆ, 4.5 5 ನೀವು 5 ಮೇಲೆ ಬಜೆಟ್ ಇದ್ರೆ ಸಡನ್ಲಿ ನಿಮ್ಗೆ ಸಿಗುತ್ತೆ, ಯಾವ್ದಲ್ಲ ಒಂದಲ್ಲ ಒಂದು. ಸೊ ಇದು ಎಂಟೈರ್ ನಮ್ಮ ಡೀಟೇಲ್ಸು. ಐ ವಿಲ್ ಸಿ ಇಫ್ ಐ ಕ್ಯಾನ್ ಶೇರ್ ದಿಸ್ ಡೀಟೇಲ್ಸ್ ಇನ್ ಮೈ ವಾಟ್ಸಪ್ ಗ್ರೂಪ್. ನಮ್ಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ವಾಟ್ಸಪ್ ಗ್ರೂಪ್ ಇದೆ. ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಸೊ ನಾನು ಬೇಕಂದ್ರೆ ಅಲ್ಲಿ ಶೇರ್ ಮಾಡ್ತೀನಿ. ನೀವು ಇದನ್ನ ನೋಡ್ಕೊಂತೀರಿ, ಇಲ್ಲ ನೆಕ್ಸ್ಟ್ ಯೂಸ್ಗೆ ಆಗುತ್ತೆ. ಫ್ಯೂಚರಲ್ಲಿ ಯಾರಾದರೂ ಆಕ್ಷನ್ ಹೆಲ್ಪ್ ಆಗಲಿ, ಕರೆಂಟ್ಲಿ ನೀವು ನಮ್ಮ ಚಾನಲ್ ಅಬ್ಸರ್ವ್ ಮಾಡಿದ್ರೆ ರೀಸೆಂಟ್ ಆಗಿ ಬೈಲಳು ಅಲಾಟ್ಮೆಂಟ್ ಕರೆದಿದ್ದಾರೆ. ಅದ್ರ ಆಕ್ಷನ್ ಆಗಿಲ್ಲ, ಸಾರಿ ಅಲಾಟ್ಮೆಂಟ್ ಆಗಿಲ್ಲ. ಅದರದ್ದು ವಿಡಿಯೋ ಕೂಡ ಹಾಕಿದ್ದೀನಿ. ನಿನ್ನೆ ತಾನೇ 2-3 ದಿವಸದ ಹಿಂದೆ SMK ಲೇಔಟ್ ಹಾಸನ್ ಮತ್ತೆ KIDB ವಸಂತ ನರಸಾಪುರ ತುಮಕೂರಲ್ಲಿ ಆಕ್ಷನ್ ಕಂಪ್ಲೀಟ್ ಆಗಿದೆ. ಅದ್ರದ್ದು ರಿಸಲ್ಟ್ಸ್ ಕೂಡ ನಾನು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ತರ್ತೀನಿ, 1 day 2 days ಅಲ್ಲಿ. ಸೊ ಕೆಲವೊಂದು ಓಪನ್ ಮಾರ್ಕೆಟ್ ಅಲ್ಲಿ ಸೈಟ್ಗಳು ಇದೆ ನಮ್ಮ ಸಬ್ಸ್ಕ್ರೈಬರ್ದು. ವಿಡಿಯೋಗಳನ್ನ ನೋಡಿ ಆದಷ್ಟು ಲೇಟೆಸ್ಟ್ ವಿಡಿಯೋಗಳನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಸೊ ಅದು ಬಿಟ್ಟರೆ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳ್ದಂಗೆ ಯಾರಿಗೂ ಕೂಡ ಅಲಾಟ್ಮೆಂಟ್ ಲೆಟರ್ ಇನ್ನೂ ಬಂದಿಲ್ಲ. ಇದರಲ್ಲಿ ನನ್ನ ಫ್ರೆಂಡ್ಸು ಕೂಡ ತುಂಬ ಜನ, ನಮ್ಮ ಸಬ್ಸ್ಕ್ರೈಬರ್ ಕೂಡ ತುಂಬ ಜನ ಅಲಾಟ್ಮೆಂಟ್ ಲೆಟರ್ಗೆ ವೇಟ್ ಮಾಡ್ತಾ ಇದ್ದಾರೆ. ಐ ಆಮ್ ಹೋಪಿಂಗ್ ಇನ್ ನೆಕ್ಸ್ಟ್ 10 to 15 days ಅಲ್ಲಿ ಅಲಾಟ್ಮೆಂಟ್ ಬಂದೇ ಬರುತ್ತೆ. ಅಲಾಟ್ಮೆಂಟ್ ಬಂದ್ಮೇಲೆ ನೀವು ಮಾಡಬೇಕಾಗಿರೋದು ಇಷ್ಟೇನೆ. ಓಕೆ, ಅದರಲ್ಲಿ ನೀವು ಆಲ್ರೆಡಿ 25% ಕಟ್ಟಿರೋದನ್ನ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ. NOC ಇರುತ್ತೆ. ನೀವೇನಾದರೂ ಬ್ಯಾಂಕ್ ಲೋನ್ ಹೋಗೋಂಗಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಬ್ಯಾಂಕ್ ಲೋನ್ ಕೂಡ ಹೆಲ್ಪ್ ಮಾಡ್ತೀನಿ. ನಿಮ್ಗೆ ಏನಾದರೂ ಅಲಾಟ್ಮೆಂಟ್ ಅಲ್ಲಿ ಸಿಕ್ಕು ನಿಮಗೆ ಎಂಡ್ ಟು ಎಂಡ್ ಆಗೋವರೆಗೂ ಏನಾದರೂ ಫೋನ್ ಕನ್ಸಲ್ಟೇಷನ್ ಬೇಕಾದ್ರೆ ನಂಗೆ ಫೋನ್ ಮಾಡಿ. ನಿಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ, ರಿಜಿಸ್ಟ್ರೇಷನ್ ಆದ್ಮೇಲೂ ಕೂಡ ಏನೇ ಡೌಟ್ ಇದ್ರೆ ನಾವು ಹೆಲ್ಪ್ ಮಾಡ್ತೀನಿ. ನಾನೇ ಪರ್ಸನಲ್ ಆಗಿ ಹೆಲ್ಪ್ ಮಾಡ್ತೀನಿ. ಸೊ ಅಲಾಟ್ಮೆಂಟ್ ಲೆಟರ್ ಬಂದ ತಕ್ಷಣ ನೀವು ಮಾಡಬೇಕಾಗಿರೋದು ಎಷ್ಟೇ, ಅದರಲ್ಲಿ ಎಷ್ಟು ರಿಮೈನಿಂಗ್ ಪೇಮೆಂಟ್ ಅಂತ ಇರುತ್ತೆ ಅದೇ ಡೀಟೇಲ್ನ ಮತ್ತೆ KHB ವೆಬ್ಸೈಟಲ್ಲೇ ಪೇಮೆಂಟ್ ಮಾಡಬೇಕಾಗುತ್ತೆ. NOCನ ಯೂಸ್ ಮಾಡಿಕೊಂಡು ಬ್ಯಾಂಕನ್ನು ಬೇಗ ಅಪ್ರೋಚ್ ಮಾಡಿ. ನೀವೇನಾದರೂ ಲೋನ್ ಹೋಗೋರಿದ್ರೆ ಈಗಲೇ ನೀವು ಬ್ಯಾಂಕ್ ಅಪ್ರೋಚ್ ಮಾಡಿ ಒಂದು ಅಪ್ರಾಕ್ಸಿಮೇಟ್ಲಿ ಈ ಅಮೌಂಟಿಗೆ ನಂಗೆ ಲೋನ್ ಬೇಕಾಗ್ಬೋದು ಅಂದರೆ ಲೋನ್ ಅಪ್ರೂವ್ ಮಾಡಿ ಇಟ್ಕೊಳ್ಳಿ. ಬಂದ ತಕ್ಷಣ ನೀವು ಅದನ್ನು ಅವ್ರಿಗೆ ಪೇಮೆಂಟ್ ಮಾಡಿಸಿ. ಪೇಮೆಂಟ್ ಮಾಡಿಸಿದ್ಮೇಲೆ ನೀವು ಎಲ್ಲ ಡಾಕ್ಯುಮೆಂಟ್ನ, ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ನ ಬೆಂಗಳೂರಲ್ಲಿ ಕೊಟ್ಬಿಟ್ಟು ಬೆಂಗಳೂರಿಂದ ನೀವು ಫೈಲನ್ನು ನಿಮ್ಮ ರೆಸ್ಪೆಕ್ಟಿವ್ ಡಿಸ್ಟಿಕ್ಕಿಗೆ ಮೂವ್ ಮಾಡಿಸ್ಕೋಬೇಕು. ಸೊ ಆಮೇಲೆ ರೆಸ್ಪೆಕ್ಟಿವ್ ಡಿಸ್ಟಿಕ್ RO AEE ಕಡೆಯಿಂದ ನೀವು ಸೇಲ್ ಡೀಡ್ ಸಿಗುತ್ತೆ. ಆ ಸೇಲ್ ಡೀಡನ್ನು ಇಸ್ಕೊಂಡ್ಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಮತ್ತೆ ರಿಜಿಸ್ಟ್ರೇಷನ್ ಕಾಪಿಯನ್ನು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ಒಂದು ಕೊಟ್ಬಿಟ್ಟು ಪೊಸಿಷನ್ ತಗೋಬೇಕು. ಸೊ ಅದಾದಮೇಲೆ ಖಾತೆಯನ್ನು ನಿಮ್ಮ ಹೆಸರಿಗೆ ಬದಲಾವಣೆ ಮಾಡ್ಕೋಬೇಕು. ಸೊ ಇದು ಎಂಟೈರ್ ಪ್ರೊಸೀಜರ್ ಆಗಿರುತ್ತೆ. ಸಣ್ಣ ಪುಟ್ಟ ಡೌಟ್ ಇದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಾನು ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ನಿಮಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಎವ್ರಿ ಒನ್.